ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನಿಮಗೆ ಇವತ್ತು ಕ್ರಿಪ್ಟೋ ಅಲ್ಲಿ ಮತ್ತು ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಯೂಸ್ ಮಾಡೋಕ್ಕೆ ಸ್ಟ್ರಾಟಜಿ ಬಗ್ಗೆ ಹೇಳ್ಕೊಡ್ಬೇಕಂತ ಅಂದ್ಕೊಂಡಿದ್ದೀನಿ. ನಾನು ಯೂಸ್ ಮಾಡೋ ಸ್ಟ್ರಾಟಜಿ ಎಸ್ಪೆಷಲಿ 80 to 90% ವರ್ಕ್ ಆಗೋ ಸ್ಟ್ರಾಟಜಿ ಇದು. ಸೊ ಲೆಟ್ಸ್ ವಿ ಕ್ಯಾನ್ ಸಿ, ನಾವು ನೋಡ್ಬೋದು ಈ ಸ್ಟ್ರಾಟಜಿ ಹೆಂಗೆ ವರ್ಕ್ ಆಗುತ್ತೆ ಹೆಂಗಿಲ್ಲ ಅನ್ಕೇಸಿ. ಓಕೆನಾ? ಫಸ್ಟ್ ಆಫ್ ಆಲು ನಿಫ್ಟಿ ಚಾರ್ಟ್ನ ಓಪನ್ ಮಾಡೋಣ. ನಾನು ಫಸ್ಟ್ ಆಫ್ ಆಲ್ ವೀಕ್ಲಿ ಚಾರ್ಟ್ ಅನಾಲಿಸಿಸ್ ಮಾಡ್ತೀನಿ. ವೀಕ್ಲಿ ಮಂತ್ಲಿ ಇವೆಲ್ಲ ನೋಡ್ತೀನಿ, ಯಾಕಂದರೆ ಲಾಂಗರ್ ಟೈಮ್ ಫ್ರೇಮ್ಲಿಂದ ನಮಗೆ ಈಸಿಯಾಗಿ ವ್ಯೂ ಸಿಗುತ್ತೆ. ಓಕೆ, ವೀಕ್ಲಿ, ಡೈಲಿ, ಮಂತ್ಲಿ ಆ್ಯಂಡ್ 4 hours, 15 minutes and 5 minutes. These are my special charts timings. ಹಂಗೆ ಇದರಲ್ಲಿ ಬ್ಯಾಕಪ್ಗಾಗಿ ನಾನು ಇಂಡಿಕೇಟರ್ನ ಯೂಸ್ ಮಾಡ್ತೀನಿ. ಇಂಡಿಕೇಟರ್ನ ಯಾವ ಥರ ಯೂಸ್ ಮಾಡ್ತೀನಿ ಅಂತ ನೀವು ನೋಡ್ಬೋದು. ಫಸ್ಟ್ ಪ್ರೈಸ್ ಆ್ಯಕ್ಷನಲ್ಲಿ ಚೆಕ್ ಮಾಡೋಣ, ಆಮೇಲೆ ಇಂಡಿಕೇಟರ್ ಹೇಳ್ಕೊಡ್ತೀನಿ ನಿಮಗೆ. ಫಸ್ಟ್ ನಿಮಗೆ ಪ್ರೈಸ್ ಆ್ಯಕ್ಷನಲ್ಲಿ ಸಿಂಪಲ್ಲು, ಇಲ್ಲಿ ಒಂದು ಟ್ರೆಂಡ್ ಲೈನ್ ಬರ್ತಾ ಇದೆ, ಹೌದಾ? ಆ್ಯಂಡ್ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಬರ್ತಾ ಇದೆ. ಓಕೆ, ಇದು ರೆಸಿಸ್ಟೆನ್ಸ್. ಡಬಲ್ ಟಾಪ್ ಮಾಡಿದೆ, ಡಬಲ್ ಟಾಪ್ ಮಾಡಿ ಇಲ್ಲಿ ಕನ್ಸಿಸ್ಟೆನ್ಸಿ ತಗೊತಾ ಇದೆ. 1 month ಕ್ಯಾಂಡಲಲ್ಲಿ ಡಬಲ್ ಟಾಪ್ ಕಾಣಿಸ್ತಾ ಇದೆ ನಿಮ್ಮ ಕಣ್ಣಿಗೆ ಕ್ಲಿಯರಾಗಿ. ಓಕೆನಾ? ಇದು ಇವಾಗ ವೀಕ್ಲಿ ಟೈಮ್ ಫ್ರೇಮ್ಗೆ ಹೋಗೋಣ. ಇಲ್ಲಿ ನೀವು ಕ್ಲಿಯರ್ ವ್ಯೂ ನೋಡ್ಬೋದು ವೀಕ್ಲಿಯಲ್ಲಿ. ದಿಸ್ ಇಸ್ ದ ವೀಕ್ಲಿ ವ್ಯೂ. ಒಂದು ಕ್ಯಾಂಡಲ್ ಬಂದು ವೀಕ್ಲಿ ಸಮಾನ. ಸೊ ಒಂದು ವೀಕಿಗೆ ಯಾವ ಥರ ಪ್ರೈಸ್ ಆ್ಯಕ್ಷನ್ ಆಗಿದೆ ಅಂತ ನೀವು ನೋಡ್ಬೋದು ಇಲ್ಲಿ ಕ್ಲಿಯರಾಗಿ. ಫಸ್ಟು ಈ ಥರ ಡೌನ್ ಟ್ರೆಂಡ್ ಬಂದಿತ್ತು ಆ್ಯಂಡ್ ಇಲ್ಲಿಂದ ಬ್ರೇಕ್ ಆಗಿ ಮತ್ತೆ ಇಲ್ಲಿ ತನಕ ಹೋಗಿತ್ತು. ಇಲ್ಲಿಂದ ಒಂದು ಡೌನ್ ಟ್ರೆಂಡ್ ಕ್ರಿಯೇಟ್ ಆಗಿದೆ. ಈ ಚಾನಲ್ನ ಬ್ರೇಕ್ ಮಾಡಿ ಇಲ್ಲೊಂದು ಡೌನ್ ಟ್ರೆಂಡ್ ಕ್ರಿಯೇಟ್ ಆಗಿದೆ ವೀಕ್ಲಿಯಲ್ಲಿ. ಓಕೆ, ಟ್ರೆಂಡ್ ಲೈನ್ಗಳನ್ನ ಬ್ರೇಕ್ ಮಾಡಿದ ಪ್ರತಿ ಟೈಮು ನಮಗೆ ಚೆನ್ನಾಗಿ ದುಡ್ಡು ಬರೋ ಚಾನ್ಸಸ್ ಇರ್ತವೆ. ಒಂದು ಟ್ರೆಂಡ್ ಕಾಣಿಸುತ್ತೆ, ಕ್ಲಿಯರ್ ವ್ಯೂವಲ್ಲಿ ಕ್ಲಿಯರ್ ಟ್ರೆಂಡ್ ಕಾಣಿಸುತ್ತೆ. ಎಲ್ಲಿವರೆಗೂ ಅಂದರೆ ಮತ್ತೆ ನಮಗೆ ಸಪೋರ್ಟ್ ಪ್ರೀವಿಯಸ್ ರೆಸಿಸ್ಟೆನ್ಸ್ ಇರುತ್ತಲ್ಲ ಅಲ್ಲಿವರೆಗೂ. ಇದನ್ನೇ ಪ್ರೈಸ್ ಆ್ಯಕ್ಷನ್ ಅಂತಾರೆ. ಓಕೆ, ಪ್ರತಿ ಟ್ರೆಂಡ್ ಲೈನ್ ಹಿಂದ್ಗಡೆನೂ ಒಂದು ರೆಸಿಸ್ಟೆನ್ಸ್ ಇರುತ್ತೆ, ಅಲ್ಲಿಯೂ ಟಚ್ ಮಾಡಿ ಬ್ರೇಕ್ ಆಗುತ್ತೆ. ಪ್ರತಿ ರಿವರ್ಸಲಲ್ಲಿ ಒಂದು ಸಪೋರ್ಟ್ ಕಾಣಿಸುತ್ತೆ ನಿಮಗೆ, ನೀವು ನೋಡ್ಬೋದು ಇಲ್ಲಿ ಸಪೋರ್ಟ್ ಇದೆ. ಓಕೆ, ಇದಿಷ್ಟು ಝೋನು ತುಂಬ ಸತಿ ಇಲ್ಲಿಂದ ಇಲ್ಲಿ ನೋಡ್ರಿ, ನಿಮ್ಗೆ ಕಾಣಿಸ್ತಿದ್ದಾನೆ ಕ್ಯಾಂಡಲ್ಸು ಎಷ್ಟು ದಿನ ಕನ್ಸಾಲ್ಟೇಷನ್ ತಗೊಂಡು ಈ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿ ಇಲ್ಲಿ ತನಕ ಹೋಗಿತ್ತು. ಮತ್ತು ಅದೇ ಥರ ತುಂಬ ಟ್ರೈ ಮಾಡಿ ತೆಳಗೆ ಬಂದಿದೆ, ಮೇಲೆ ಹೋಗಿ ಟ್ರೈ ಮಾಡ್ತು, ಅಲ್ಲಿಂದ ಮತ್ತೆ ರೆಸಿಸ್ಟೆನ್ಸ್ ಒಂದು ಕ್ರಿಯೇಟ್ ಆಯಿತು. ರೆಸಿಸ್ಟೆನ್ಸ್ಗೂ ಸಹ ನೀವು ನೋಡ್ಬೋದು 26,000, ಎಕ್ಸಾಕ್ಟ್ 26,000 ರೆಸಿಸ್ಟೆನ್ಸ್ ಇದೆ ಇದಕ್ಕೆ. ಯಾಕಂದರೆ ನಿಫ್ಟಿ ಆಗಲಿ ಯಾವುದಾದ್ರೂ ಇಂಡೆಕ್ಸ್ ಆಗಲಿ ಯಾವುದಾದ್ರೂ ಸ್ಟಾಕ್ ಆಗಲಿ ರೌಂಡ್ ಫಿಗರ್ ಅಮೌಂಟ್ಗಳು ರೆಸಿಸ್ಟೆನ್ಸ್ ಆಗಿ ಚೆನ್ನಾಗಿ ವರ್ಕ್ ಮಾಡ್ತವೆ, ಹೊಸ ಹೈಯರ್ ಹೈಗಳು ಮಾಡೋಕ್ಕಲ್ಕ. ನಾನು ಪ್ರೈಸ್ ಆ್ಯಕ್ಷನ್ ಬಗ್ಗೆ ಹೇಳ್ತಿದ್ದೀನಿ. ಓಕೆ, ಇಲ್ಲಿ ಮತ್ತೆ ಈ ಥರ ಡೌನ್ ಟ್ರೆಂಡ್ ಬಂದಿದೆ. ಪ್ರೀವಿಯಸ್ ರೆಸಿಸ್ಟೆನ್ಸ್ನೇ ನಮ್ಗೆ ಸಪೋರ್ಟಾಗಿ ವರ್ಕ್ ಆಗಿದೆ, ಮತ್ತು ಇಲ್ಲಿಂದ ಹೋಗಿದೆ. ಮತ್ತು ಪ್ರೀವಿಯಸ್ ರೆಸಿಸ್ಟೆನ್ಸೇ ನಮಗೆ ಇನ್ನೊಂದು ರೆಸಿಸ್ಟೆನ್ಸಾಗಿ ವರ್ಕ್ ಮಾಡಿದೆ. ಇವಾಗ ಇಲ್ಲಿ ಕನ್ಸಾಲ್ಟೇಷನ್ ತಗೋತಾ ಇದೆ. ವೀಕ್ಲಿ ಟೈಮ್ ಫ್ರೇಮಲ್ಲಿ ಇದು ಕನ್ಸಾಲ್ಟೇಷನ್ ಝೋನ್. ನಾವು ಮತ್ತೆ ಈ ಪ್ರೈಸ್ ಇಲ್ಲಿಂದ ತೆಳಗೆ ಬಿದ್ದಾಗ ಇನ್ನೊಂದು ಸ್ವಲ್ಪ ನೋಡ್ಬೋದು, ಇಲ್ಲಾಂದರೆ ಇದಿಷ್ಟು ಕನ್ಸಾಲ್ಟೇಷನ್ ಮಾಡ್ತಾ ಹೋಗುತ್ತೆ.
ಇಲ್ಲಾಂದರೆ ಇಲ್ಲಿಂದ ಇಲ್ಲಿಗೆ ಇದಿಷ್ಟು ಕನ್ಸಾಲ್ಟೇಷನ್ ಝೋನಾಗಿ ವರ್ಕ್ ಆಗುತ್ತೆ. ಓಕೆ, ಡೇ ಟೈಮ್ ಫ್ರೇಮಿಗೆ ಹೋಗೋಣ. ಇವಾಗ ಒಂದು ಕ್ಲಿಯರ್ ವ್ಯೂ ಕಾಣಿಸ್ತು. ಡೇ ಟೈಮ್ ಫ್ರೇಮಲ್ಲಿ ನೋಡೋಣ. ವೀಕ್ಲಿ ಟೈಮ್ ಫ್ರೇಮ್ ನೋಡಿದ್ವಿ. ನಾನು ಇಲ್ಲಿ ರೆಸಿಸ್ಟೆನ್ಸ್ ಝೋನು ಮಾರ್ಕ್ ಮಾಡಿದ್ನಲ್ವ, ನೋಡಿ ಸಪೋರ್ಟ್ ಝೋನು. ಓಕೆ, ಈ ಝೋನ್ ನೀವು ನೋಡ್ಬೋದು. ಪ್ರೀವಿಯಸ್ಸಲ್ಲೂ ಸಮೇತ ಇಲ್ಲಿ ಒಂದು ಸ್ವಲ್ಪ ದಿನ ಕನ್ಸಾಲ್ಟೇಷನ್ ಮಾಡಿದೆ. ಡೇ ಕ್ಯಾಂಡಲ್ಸಲ್ಲಿ ಕನ್ಸಾಲ್ಟೇಷನ್ ಮಾಡಿ ಹಂಗೆ ಅಪ್ ಹೋಗಿದೆ. ಅಪ್ಲಿಂದ ಡೌನ್ ಬರೋ ಕಲ್ಕನು ಇದು ಸಪೋರ್ಟ್ ಲೆವೆಲಾಗಿ ವರ್ಕ್ ಆಗಿದೆ. ಓಕೆ, ಸೊ ಇದು ಸ್ಟ್ರಾಂಗ್ ಸಪೋರ್ಟ್ ಲೆವೆಲಾಗಿ ಹೋಲ್ಡ್ ಮಾಡ್ತಾ ಇದೆ. ಇದು ಇಲ್ಲಿಂದ ಡೌನ್ ಟ್ರೆಂಡ್ ಇಲ್ಲಿಗೆ ಬರ್ಬೋದು. ಒಂದು ವೇಳೆ ಇದು ಬ್ರೇಕ್ ಮಾಡಿದರೆ ಈ ಚಾನಲ್ಲು ನೆಕ್ಸ್ಟ್ ಇದು ಈ ಥರ ಪ್ರೈಸ್ ಆ್ಯಕ್ಷನ್ ಅನ್ನೋದು ಪ್ರೀವಿಯಸ್ ಹೈಸ್ನ ಪ್ರೀವಿಯಸ್ ಲೋಸ್ನ ಮಾರ್ಕ್ ಮಾಡಿಕೊಂಡು ಆ್ಯಂಡ್ ದೆನ್ ಅದರಲ್ಲಿ ಚಾರ್ಟ್ ಪ್ಯಾಟರ್ನ್ಸ್ ಹುಡ್ಕೋದ್ರನ್ನೇ ಪ್ರೈಸ್ ಆ್ಯಕ್ಷನ್ ಅಂತಾರೆ. ಚಾರ್ಟ್ ಪ್ಯಾಟರ್ನ್ಸ್ ಹುಡುಕಬೇಕಾಗತ್ತೆ, ಟ್ರೆಂಡ್ ಲೈನ್ಸ್ನ ಚೆಕ್ ಮಾಡಬೇಕಾಗತ್ತೆ. ಓಕೆನಾ, 2 ಟೈಮ್ಸು ಸೇಮ್ ಲೆವೆಲಿಂದ ರಿಟರ್ನ್ ತಗೊಂಡಿದೆ. ಫಸ್ಟ್ ಒನ್, ಸೆಕೆಂಡ್ ಒನ್. ಇವಾಗ ನೀವು ಕ್ಲಿಯರಾಗಿ ಡೌನ್ ಸೈಡ್ ವ್ಯೂವೇ ನೋಡ್ತಿದ್ದೀರಾ. ಇಲ್ಲಿ ನೀವು ನೋಡ್ಬೋದು. ಪ್ರೈಸ್ ಈ ಥರ ಬಂದಿದೆ. ಇವಾಗ ನಾವು ಇದನ್ನು ಯಾವ ಥರ ಟ್ರೇಡ್ ಮಾಡ್ಬೋದು ನಿಮಗೆ ಕ್ಯಾಂಡಲ್ ಸ್ಟಿಕ್ಕಲ್ಲಿ ಹೇಳಿಕೊಟ್ಟಿದೆ. ಇಲ್ಲಿ ನೋಡ್ರಿ, ಇಲ್ಲೊಂದು ಕ್ಯಾಂಡಲ್ ಇದೆ. ಈ ಕ್ಯಾಂಡಲ್ ನೀವು ಗೆಸ್ ಮಾಡಿ. ಓಕೆನಾ, ಈ ಕ್ಯಾಂಡಲ್ನ ನಾನು ಇವಾಗ ಕ್ಯಾಂಡಲ್ ಸ್ಟಿಕ್ಕಲ್ಲಿ ಹುಡುಕಿ ತೋರಿಸ್ತೀನಿ ನೋಡ್ರಿ. ಈ ಥರ ಒಂದು ರೆಸಿಸ್ಟೆನ್ಸ್ ಝೋನಲ್ಲಿ ಹೋಗಿದೆ. ಇದೊಂದು ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗಿದೆ, ಹೌದಾ? ಈ ರೆಸಿಸ್ಟೆನ್ಸ್ ಝೋನಿಗೆ ಹೋಗಿದ ತಕ್ಷಣ ಒಂದು ಕ್ಯಾಂಡಲ್ ಫಾರ್ಮ್ ಆಗಿದೆ. ಇದು ಪ್ರೀವಿಯಸ್ ರೆಸಿಸ್ಟೆನ್ಸ್. ಇದು ನೀವು ಕ್ಲಿಯರಾಗಿ ನೋಡ್ಬೋದು. ಪ್ರೀವಿಯಸ್ ಹೈನ ರೆಸಿಸ್ಟೆನ್ಸ್ ಆಗಿ ತೊಗೋಬೋದು. ಇದು ಪ್ರೀವಿಯಸ್ ಹೈ. ಇಲ್ಲಿ ನೀವು ಡೇ ಟೈಮ್ ಫ್ರೇಮಲ್ಲಿ ನೋಡ್ತಾ ಇದ್ದೀರಾ. ನಿಫ್ಟಿ ಚಾಟು ಪ್ರೀವಿಯಸ್ ಹೈಯಲ್ಲಿಗೆ ಹೋಗಿದ ತಕ್ಷಣ ಅದು ಒಂದು ಕ್ಯಾಂಡಲ್ ಫಾರ್ಮ್ ಮಾಡಿದೆ, ಸರಿನಾ? ಪ್ರೀವಿಯಸ್ ಕನ್ಸಾಲ್ಟೇಷನ್ ಝೋನ್ ಅಂತಾರೆ ಇದನ್ನು. ಒಂದು ಚಾನಲ್ ಫಾರ್ಮ್ ಮಾಡಿದೆ ಕ್ಲಿಯರಾಗಿ. ಈ ಕ್ಯಾಂಡಲ್ ನೋಡ್ಬೋದು ನೀವು. ನಾನು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲೊಂದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಇದೆ. ಓಕೆ, ಪ್ಲಸ್ ಇಲ್ಲೊಂದು ಕ್ಯಾಂಡಲ್ ಸ್ಟಿಕ್ ಇದೆ. ಡೇ ಟೈಮ್ ಫ್ರೇಮಲ್ಲಿ ಕ್ರಿಯೇಟ್ ಆಗಿರೋದು ಮಿನಿಮಮ್ 1 ವೀಕ್ ಮೇಲೇ ಇರುತ್ತೆ ಅದರ ಪ್ರಭಾವ. ನೀವು ಎಸ್ಪೆಷಲಿ ಥಿಂಕ್ ಮಾಡಬೇಕಾಗಿರೋದು ಯಾವ ಟೈಮ್ ಫ್ರೇಮಲ್ಲಿ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ, ಅದು ಎಷ್ಟು ದಿನ ಕಂಟಿನ್ಯೂ ಆಗಬಹುದು ಅನ್ನೋದ್ರ ಬಗ್ಗೆ. ಆಲ್ಮೋಸ್ಟ್ 1 ಮಂತ್ವರೆಗೂ ಕಂಟಿನ್ಯೂ ಆಗುತ್ತೆ. 2 ಕ್ಯಾಂಡಲ್ ಫಾರ್ಮೇಷನಲ್ಲಿ ಇಲ್ಲ ಸಿಂಗಲ್ ಕ್ಯಾಂಡಲ್ ಫಾರ್ಮೇಷನಲ್ಲಿ ಕ್ರಿಯೇಟ್ ಆದರೆ ಒಂದೊಂದು ಬರೀ 1 ಮಂತ್ವರೆಗೂ ಕಂಟಿನ್ಯೂ ಆಗುತ್ತೆ ಟ್ರೆಂಡು. ಒಂದೊಂದು ಬರೀ ಮ್ಯಾಕ್ಸಿಮಮ್ 2 ವೀಕ್ಸ್ 3 ವೀಕ್ಸ್ ಕಂಟಿನ್ಯೂ ಆಗುತ್ತೆ. ಸೊ ಅದರ ಸ್ಟ್ರೆಂತ್ ಒಂದು ಡೇ ಟೈಮ್ ಫ್ರೇಮಲ್ಲಿ ಫಾರ್ಮ್ ಆಗಿರೋ ಡೌನ್ ಟ್ರೆಂಡ್ ಆಗಲಿ ಅಪ್ ಟ್ರೆಂಡ್ ಕ್ಯಾಂಡಲ್ಗೆ ಆಗಲಿ ಯಾವ ಥರ ಇದೆ ಅಂತ ಥಿಂಕ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿರಿ, ಸಪೋರ್ಟ್ ಲೆವೆಲಲ್ಲಿ ಯಾವ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ ನೋಡಿ, ನಿಮ್ಗೆ ಹೇಳ್ಕೊಟ್ಟಿದೆ. ಪ್ರೀವಿಯಸ್ಲಿ ಕ್ಯಾಂಡಲ್ ಸ್ಟಿಕ್ಸಲ್ಲಿ ಹೇಳ್ಕೊಡ್ತಿದ್ದೆ ನೋಡಿರಿ. ಇಲ್ಲಿದೆ ನೋಡಿರಿ ಕ್ಯಾಂಡಲ್ ಸ್ಟಿಕ್ಸ್. ಓಕೆ, ಮಾರು ಬಸು ಕ್ಯಾಂಡಲ್ ಇದನ್ನು ಹೇಳ್ಕೊಟ್ಟಿದ್ದೆ ನಿಮಗೆ. 3 ವೈಟ್ ಸೋಲ್ಜರ್ಸ್ ಇದು ಹೇಳ್ಕೊಟ್ಟು ಇಲ್ಲಿ ನೋಡಿ, ಕಾಣಿಸ್ತಿದೆನಾ ಕ್ಯಾಂಡಲ್ ಫಾರ್ಮೇಷನ್ಸು. ಈ ಥರ ಮಾರ್ನಿಂಗ್ ಸ್ಟಾರ್ ಆಗಲಿ, ಓಕೆ, ಇದು ನೋಡಿ ಬುಲಿಶ್ ಆ್ಯಂಗಲ್ಫಿಂಗ್ ಪ್ಯಾಟರ್ನ್. ಇದು ನಾನು ತೋರಿಸ್ತೀನಿ ಬುಲಿಶ್ ಆ್ಯಂಗಲ್ಫಿಂಗ್ ಪ್ಯಾಟರ್ನು. ಪ್ಲಸ್ ಇದು ಒಂದು ಕೇಸಿ ಇಲ್ಲಿ ನೋಡ್ಬೋದು ನೀವು ಕ್ಲಿಯರಾಗಿ ಪ್ಯಾಟರ್ನ್ ಯಾವ ಥರ ಇದೆ ಅಂತ ಕೇಸಿ. ಟೇರ್ಸಿಂಗ್ ಕ್ಯಾಂಡಲ್ 50% ಅಬೋವ್, ಪ್ರೀವಿಯಸ್ ಕ್ಯಾಂಡಲ್ಗೆ 50% ಅಬೋವ್ ಹೋಗಿ ಕ್ರಿಯೇಟ್ ಆಗಿದೆ. ಇದು ಹ್ಯಾಮರ್ ಕ್ಯಾಂಡಲ್ ಪ್ಯಾಟರ್ನ್, ಹೌದಾ? ಹ್ಯಾಮರ್ ಕ್ಯಾಂಡಲ್ ಇದು ರೆಡ್ಡಲ್ಲಿ ಕ್ರಿಯೇಟ್ ಆಗುತ್ತೆ, ಗ್ರೀನಲ್ಲಿ ಕ್ರಿಯೇಟ್ ಆಗುತ್ತೆ.
ಗ್ರೀನಲ್ಲಿ ಸಪೋರ್ಟ್ ಲೆವೆಲ್ ಕ್ರಿಯೇಟ್ ಆದರೆ ಅಪ್ ಟ್ರೆಂಡ್ ಸಿಗುತ್ತೆ, ಅದೇ ರೆಡ್ಡಲ್ಲಿ ಕ್ರಿಯೇಟ್ ಆದರೆ ಡೌನ್ ಟ್ರೆಂಡ್ ಸಿಗುತ್ತೆ. ಅರ್ಥ ಆಯ್ತಾ ನಿಮಗೆ? ಇವಾಗ ಈ ಕ್ಯಾಂಡಲು ಈ ಚಾರ್ಟಲ್ಲಿ ನೀವು ನೋಡ್ಬೋದು ಕ್ಲಿಯರ್ ಆಗಿ ಕಾಣಿಸ್ತಿದೆನಾ? ಈ ಕ್ಯಾಂಡಲ್ಗೆ ಸ್ವಲ್ಪ ಪೇಂಟ್ ಚೇಂಜ್ ಮಾಡೋಣ, ನಿಮಗೂ ಕ್ಲಿಯರಾಗಿ ಕಾಣಿಸ್ಲಿ. ಈ ಕ್ಯಾಂಡಲ್ ಸ್ಟಿಕ್ಕು ನೀವು ನೋಡ್ಬೋದು, ಇಲ್ಲೊಂದು ಈ ಯೆಲ್ಲೋ ಕಲರಲ್ಲಿ ಕಾಣಿಸೋ ಕ್ಯಾಂಡಲ್ ಸ್ಟಿಕ್ಸ್ನ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಇವೇ ನಿಮಗೆ ತುಂಬ ಇಂಪಾರ್ಟೆಂಟ್. ಸ್ವಲ್ಪ ಬ್ರೈಟ್ನೆಸ್ ಮಾಡ್ತೀನಿ, ನಿಮಗೆ ಲೈವಲ್ಲಿ ತೋರಿಸ್ತಾ ಇದ್ದೀನಿ. ಅಂದರೆ ನಿಮಗೆ ಓಲ್ಡ್ ಚಾರ್ಟಲ್ಲೇ ಕ್ಯಾಂಡಲ್ ಸ್ಟಿಕ್ಸ್ ಹೇಳ್ಕೊಟ್ಟು ಸುಮ್ಮನೆ ಆಗ್ತಿಲ್ಲ, ನಾನು ಲೈವಲ್ಲೇ ಹೇಳ್ಕೊಡ್ತಾ ಇದ್ದೀನಿ. ಇದು ಲೈವ್, ಇವಾಗ ಪ್ರೆಸೆಂಟ್ ನಡೆಯೋ ನಿಫ್ಟಿ ಚಾರ್ಟ್ ಇದು. ಓಕೆ, ಇನ್ನೂ ಒಂದು, ಇದು ಯಾವುದೇ ರೀತಿ ಬೈ ಆ್ಯಂಡ್ ಸೇಲ್ ರೆಕಮೆಂಡೇಷನ್ಸ್ ಬರೋ ಸಲುವಾಗಲ್ಲ, ಡಿಸ್ಕ್ಲೈಮರ್ ಇದು, ಜಸ್ಟ್ ಫಾರ್ ದ ಎಜುಕೇಷನಲ್ ಪರ್ಪಸ್. ಓಕೆ, ನಾನು ನಿಮ್ಗೆ ಹೇಳ್ದಂಗೆ ಕ್ಯಾಂಡಲ್ ಸ್ಟಿಕ್ಸ್ನ ಫಾಲೋ ಮಾಡಿದರೆ ಅದೇ ಕ್ಯಾಂಡಲ್ ಸ್ಟಿಕ್ಸೇ ಪ್ರೈಸ್ ಆ್ಯಕ್ಷನು. ಕ್ಯಾಂಡಲ್ ಸ್ಟಿಕ್ಸ್ನ ಫಾಲೋ ಮಾಡಿ ಪ್ರೈಸ್ ಆ್ಯಕ್ಷನ್ನ ಫಾಲೋ ಮಾಡಿ ಅದರ ಜೊತೆಗೆ ಕಂಬೈನ್ ಮಾಡಿದಾಗ ಕ್ಲಿಯರ್ ವ್ಯೂ ಸಿಗುತ್ತೆ ನಿಮಗೆ ಮಾರ್ಕೆಟ್ ಯಾವ ಥರ ಮುಂದಕ್ಕೆ ಹೋಗುತ್ತೆ, ಯಾವ ಥರ ಇಲ್ಲ ಅನ್ಕಿಸಿ. ನೀವು ಇದೊಂದೇ ಅನ್ಕೋಬೋದು, ಇದೊಂದೇ ಅಲ್ಲ, ಪ್ರತಿಯೊಂದು ಸ್ಟಾಕ್ಸಲ್ಲಿ ಆಗಲಿ, ಇಲ್ಲಾಂದರೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್, ಯಾವುದೇ ರೀತಿ ಇಂಡೆಕ್ಸಲ್ಲಾಗಲಿ ನೀವು ಟ್ರೇಡ್ ಮಾಡೋಕಲ್ಕ ಲಾಂಗರ್ ವ್ಯೂ ಮೊದಲು ಕನ್ಫರ್ಮೇಷನ್ ತೊಗೋಬೇಕು. ಲಾಂಗರ್ ವ್ಯೂ ಡೌನ್ ಟ್ರೆಂಡಲ್ಲಿದೆನಾ, ಇಲ್ಲ ಅಪ್ ಟ್ರೆಂಡಲ್ಲಿದೆನಾ, ಇಲ್ಲ ಕನ್ಸಲ್ಟೇಷನ್ ಝೋನಲ್ಲಿದೆನಾ ಅಂತ ನೀವು ಈ ಥರ ವೀಕ್ಲಿ, ಮಂತ್ಲಿ, ಡೈಲಿ ಈ 3 ಟೈಮ್ ಫ್ರೇಮ್ಸಲ್ಲಿ ಚೆಕ್ ಮಾಡಿದರೆ ನಿಮಗೆ ಗೊತ್ತಾಗತ್ತೆ ಆ ಸ್ಟಾಕ್ ಬಗ್ಗೆ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ನೀವು ಅದರಲ್ಲಿ ಟ್ರೇಡ್ ಮಾಡ್ಬೇಕಾ, ಯಾವ ಟೈಮಲ್ಲಿ ಟ್ರೇಡ್ ಮಾಡ್ಬೇಕು ಅನ್ನೋದು ತಿಳ್ಕೊಬೋದು. ಓಕೆನಾ? ಇದು ನನ್ನ ಸ್ಟ್ರಾಟಜಿ ಹೇಳ್ಕೊಡ್ತಾ ಇದ್ದೀನಿ ಸ್ವಲ್ಪ. ಅದು ನಿಮಗೆ ಪ್ರೈಸ್ ಆ್ಯಕ್ಷನ್ ಬೇಸು ಪ್ಲಸ್ ಸ್ಟಾಕ್ ಇದು ಕ್ಯಾಂಡಲ್ ಸ್ಟಿಕ್ ಬೇಸ್ ಮೇಲೆ ಅಷ್ಟೇ ಹೊರತು ಇಂಡಿಕೇಟರ್ ಹಾಕಿಲ್ಲ, ಯಾವುದೇ ಇಂಡಿಕೇಟರ್ ಯೂಸ್ ಮಾಡಿಲ್ಲ. ಜಸ್ಟ್ ಸಿಂಪಲ್ ಸ್ಟ್ರಾಟಜಿ, ಪ್ರೈಸ್ ಆ್ಯಕ್ಷನ್ ಬೇಸ್, ಇಂಡಿಕೇಟರ್ ಇಲ್ದಂಗೆ. ಇಂಡಿಕೇಟರ್ ಹಾಕೋ ಸ್ಟ್ರಾಟಜಿನ ನೆಕ್ಸ್ಟ್ ಟೈಮ್ ಹೇಳ್ಕೊಡ್ತೀನಿ, ಅದನ್ನು ಯೂಸ್ ಮಾಡ್ಬೋದು. ಇದನ್ನು ನೋಡ್ರಿ ಫಸ್ಟ್. ಓಕೆ, ಈ ಯೆಲ್ಲೋ ಕಲರಲ್ಲಿ ಮಾರ್ಕ್ ಮಾಡಿರೋ ಕ್ಯಾಂಡಲ್ಸ್ ನೀವು ನೆನ್ಪಿಟ್ಕೋಬೇಕು ಇಂಪಾರ್ಟೆಂಟ್ಲಿ. ಇಲ್ಲಿ ನೋಡಿ, ಇಲ್ಲೊಂದು. ಓಕೆ, ಈ ಥರ ಸಪೋರ್ಟಲ್ಲಿ ಬಂದು ಕೇಸಿ ಡಬಲ್ ಟೈಮ್ 1 ಅಪ್ಪಲ್ಲಿ ಕ್ರಿಯೇಟ್ ಆಗಿದೆ. ಏನಿದು? ಬೇರಿಶ್ ಆ್ಯಂಗಲ್, ಇದು ಬೇರಿಶ್ ಹರಾಮಿ ಅಂತಾನೆ ಇಲ್ಲ ಈ ಥರ ಅಂತಾರೆ ನೋಡ್ರಿ. ಇದೇನು ನೋಡ್ರಿ, ಬೇರಿಶ್ ಆ್ಯಂಗಲ್ ಫಿಂಗರ್, ಬುಲಿಶ್ ಆ್ಯಂಗಲ್ ಫಿಂಗರ್ ಕಾಣಿಸ್ತಿದೆನಾ? ಗ್ರೀನ್ ಕ್ಯಾಂಡಲ್ ಇದೆ ಅಲ್ವಾ, ಆ ಗ್ರೀನ್ ಕ್ಯಾಂಡಲ್ ಬಂದು ಇಲ್ಲಿ ನೋಡ್ಬೋದು ನೀವು, ಗ್ರೀನ್ ಕ್ಯಾಂಡಲ್ ಇದೆ ಅಲ್ವಾ, ಗ್ರೀನ್ ಕ್ಯಾಂಡಲ್ ಬಂದು ರೆಡ್ ಕ್ಯಾಂಡಲ್ ಕವರ್ ಮಾಡಿಬಿಟ್ಟಿದೆ ಪೂರ್ತಿ. ಆ್ಯಂಗಲ್ಸ್ ಅಂದರೆ ಮುಳುಗಿಸ್ಬಿಟ್ಟಿದೆ, ನುಂಗ್ಬಿಟ್ಟಿದೆ. ಓಕೆ, ಇದೇ ಥರ ಪ್ಯಾಟರ್ನ ಬುಲಿಶ್ ಹರಾಮಿ, ಬೇರಿಶ್ ಹರಾಮಿ ಅಂತಲೂ ಅಂತಾರೆ. ಹೆಂಗಂದರೆ ಸೇಮ್ ಇದೇ ಥರ ಆ್ಯಂಗಲ್ಫ್ ಆಗಿರುತ್ತೆ, ಅಂದರೆ ಇದ್ರ ಇನ್ಬಿಲ್ಟ್ ಮಾತ್ರ ಕ್ಲೋಸಿಂಗು ಆ್ಯಂಡ್ ಓಪನಿಂಗು ಎರಡು ಈ ಸೈಡ್ ಬಂದಿರ್ತವೆ, ಅದನ್ನು ಬೇರಿಶ್ ಹರಾಮಿ ಅಂತಾರೆ. ಓಕೆನಾ? ಸರಿ, ಹೆಸರು ಏನಿದ್ರೆ ಏನು, ನಮಗೆ ಇದು ಬುಲ್ಲಿಶ್ ಪ್ಯಾಟರ್ನು ಇದ್ರ ಕ್ಯಾಂಡಲ್ ಸ್ಟಿಕ್ ಬಗ್ಗೆ ಅರ್ಥ ಮಾಡ್ಕೋಬೇಕು. ಹೆಸರು ಏನನ್ನ ಇರಲಿ, ಹೆಸರುಗಳು ಸರಿಯಾಗಿ ನೆನಪಿರಂಗಿಲ್ಲ, ಯಾಕಂದರೆ ಅದರಲ್ಲಿರೋ 36 ಮಿನಿಮಮ್ 30 ಮೇಲೆ ಇದ್ದಾವೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಗಳು. ಆ 30 ಮೇಲೆ ಕ್ಯಾಂಡಲ್ ಸ್ಟಿಕ್ ಎಲ್ಲ ಪ್ಯಾಟರ್ನ್ಗಳನ್ನ ನಾವು ಕಂಡುಹಿಡಿಯೋಕ್ಕೂ ನಾವು ನೆನ್ಪಿಟ್ಕೊಳ್ಳೋಕ್ಕೂ ಆಗಂಗಿಲ್ಲ. ಆದರೆ ನಿಮ್ಮದು ಬ್ರೈನ್, ಸೂಪರ್ ಬ್ರೈನು ನೀವು ಯೂಸ್ ಮಾಡ್ಕೋಬೋದು, ನಿಮ್ಮ ಇಷ್ಟ. ನನ್ನ ಕೈಲಂತೂ ಆಗಲ್ಲ. ಡನ್. ಆ್ಯಂಡ್ ಇದು ನೋಡ್ರಿ, ನಾನು ಸಿಂಪಲ್ ರೀಸನ್ ಹೇಳ್ತೀನಿ. ಗ್ರೀನ್ ಕಲರ್ ಕ್ಯಾಂಡಲ್ ಇದೆ, ಗ್ರೀನ್ ಕ್ಯಾಂಡಲ್ನ ರೆಡ್ ಕಲರ್ ಕ್ಯಾಂಡಲ್ ಪೂರ್ತಿ ಮುಳುಗಿಸಿದೆ, ಪೂರ್ತಿ ನುಂಗ್ಬಿಟ್ಟಿದೆ, ಕವರ್ ಮಾಡಿಬಿಟ್ಟಿದೆ. ಯಾಕೆ ಹೇಳ್ರಿ? ಪ್ರೈಸ್ನ ಬೈಯರ್ಸು ಮೇಲೆ ತಗೊಂಡು ಹೋಗಿದ್ದಾರೆ, ಬಟ್ ಸೇಲರ್ಸ್ ಏನು ಮಾಡಿದ್ದಾರೆ ಅಂದರೆ ಎಷ್ಟು ಮೇಲೆ ತಗೊಂಡೋಗಿದಾರಲ್ಲ ಅದಕ್ಕಿಂತ ಜಾಸ್ತಿ ತೆಳಗಡೆ ತಗೊಂಡ್ಬಂದು ಕ್ಲೋಸ್ ಮಾಡಿಸಿದ್ದಾರೆ. ಸೊ ನಾವು ಇಲ್ಲಿ ಸೇಲರ್ಗಳು ಅದೇ ರೆಸಿಸ್ಟೆನ್ಸ್ ಲೆವೆಲಲ್ಲಿ ಇಲ್ಲಿಗೆ ಲಾಸ್ಟು
ಆಗೋ ಚಾನ್ಸಸ್ ಇದಾವೆ ಅಂತ ಒಂದು ಥಿಂಕ್ ಮಾಡ್ಬೋದು. ಇದಾದಮೇಲೆ ನಾವು ಟ್ರೇಡ್ ಹೆಂಗೆ ತೊಗೋಬೇಕಂದ್ರೆ ಆ ಕ್ಯಾಂಡಲ್ ಕೆಳಗಡೆ ಕ್ಲೋಸ್ ಆದರೆ ಮಾತ್ರ, ಆ ಕ್ಯಾಂಡಲ್ ಕೆಳಗಡೆ, ಇವಾಗ ಆ ಗ್ರೀನ್ ಕ್ಯಾಂಡಲ್ ಪಕ್ಕದಲ್ಲಿ ರೆಡ್ ಕ್ಯಾಂಡಲ್ ಆಗಿದೆ, ಆ ರೆಡ್ ಕ್ಯಾಂಡಲ್ ಕೆಳಗಡೆಲಿಂದ ಇನ್ನೊಂದು ಕ್ಲೋಸಿಂಗ್ ಆದರೆ ಕ್ಯಾಂಡಲ್, ಅಲ್ಲಿಂದ ನಾವು ಸ್ಟಾಪ್ ಲಾಸು ಮೇಲ್ಗಡೆ ರೆಡ್ ಕ್ಯಾಂಡಲ್ ಹತ್ರ ಇಟ್ಕೊಂಡು, ರೆಡ್ ಕ್ಯಾಂಡಲ್ ಬ್ಯಾಕ್ ಸೈಡಲ್ಲಿ ಇಟ್ಕೊಂಡು ನಾವು ಟ್ರೇಡ್ ತೊಗೋಬೋದು. ಯಾವ ಥರ ಅಂತ ನೀವು ತೋರಿಸ್ತೀನಿ ನೋಡ್ರಿ. ಈ ಥರ ಟ್ರೇಡ್ ತೊಗೋಬೋದು ನೀವು ಸಿಂಪಲ್ಲಾಗಿ. ಇಲ್ಲಿ ಶಾರ್ಟ್ ಪೊಸಿಷನ್ನು ಇಲ್ಲಿ ನೋಡಿ, ಇಲ್ಲಿ ನೀವು ಎಂಟ್ರಿ ಕೊಡ್ಬೋದು. ನೀವು ರಿಸ್ಕ್ ರಿವಾರ್ಡ್ ರೇಷಿಯೋ ಮೇಂಟೈನ್ ಮಾಡಬೇಕಾಗತ್ತೆ, ಅದ್ರ ಮೇಲೆ ತಗೋಬೇಕು. ಇಲ್ಲಿ ನೋಡಿ ಸ್ಟಾಪ್ ಲಾಸ್ ಬಂದು ಕೇಸಿ ನಾನು ಕರೆಕ್ಟಾಗಿ ಇಟ್ಟಿದ್ದೀನಿ, ರೆಡ್ ಕ್ಯಾಂಡಲ್ ಮೇಲ್ಗಡೆ. ಓಕೆ, ಅಟ್ಲೀಸ್ಟ್ 1:2 ನೀವು ಕಂಪಲ್ಸರಿ ನೀವು ಟ್ರೇಡ್ ತೊಗೊಳಕ್ಕಲ್ಕ ನೆನ್ಪಿಟ್ಕೊಳ್ಳಿ. ರಿಸ್ಕ್ ರಿವಾರ್ಡ್ ರೇಷಿಯೋ ಅಂತ ಇಲ್ಲಿ ಬರೆದಿದೆ ನೋಡಿದ್ರ, ಇದು 1:2 ಇರೋಂಗೆ ನೋಡ್ಕೊಳ್ಳಿ. ಯಾಕಂದರೆ ನಿಮ್ಮದು ₹1 ಅಲ್ಲಿ ಸ್ಟಾಪ್ ಲಾಸ್ ಫಿಕ್ಸ್ ಮಾಡಿದರೆ ಕಂಪಲ್ಸರಿ ನಿಮಗೆ ₹2 ರಿವಾರ್ಡ್ ಬರೋಂಗಿದೆ. ಹೋದರೆ ₹1, ಬರೋದು ₹2, ಆ ಥರ. ಅದನ್ನೇ 1:2 ಅಂತಾರೆ ರಿಸ್ಕ್ ರಿವಾರ್ಡ್ ರೇಷಿಯೋದಲ್ಲಿ. ಓಕೆ, ಇದ್ರ ಬಗ್ಗೆ ಆಮೇಲೆ ನೆಕ್ಸ್ಟ್ ಟೈಮ್ ಹೇಳ್ಕೊಡ್ತೀನಿ ರಿಸ್ಕ್ ರಿವಾರ್ಡ್ ರೇಷಿಯೋ ಬಗ್ಗೆ. ಪ್ಲಸ್ ಪ್ರೆಸೆಂಟ್ ಇವಾಗ ಹೇಳ್ತಿದ್ದೀನಿ, ಈ ಥರ ಟ್ರೇಡ್ ತೊಗೋಬೇಕು. ಹಂಗಾದ್ರೆ ಮಾತ್ರ ನಿಮ್ಮ ಹತ್ರ ದುಡ್ಡು ಉಳ್ಕೋತವೆ, ನೀವು ದುಡ್ಡು ಮಾಡ್ಬೋದು. ನಿಮ್ಮ ಕಡೆ ದುಡ್ಡಿದ್ದು ನಿಮಗೆ ಸ್ವಲ್ಪ ಧೈರ್ಯ ಇದೆ, ಇನ್ನೂ ಕಂಟಿನ್ಯೂ ಮಾಡ್ತೀನಿ ರೀ, ಇನ್ನೂ ನಾನು ಸ್ವಲ್ಪ ಹಿಂಗೆ ನೋಡ್ತೀನಿ ಅಂದರೆ ಇನ್ನೂ ಸ್ವಲ್ಪ ಕ್ಯಾರಿ ಆನ್ ಮಾಡ್ಬೋದು ನೀವು. 1:2 ಸಿಕ್ಕ ಮೇಲೂ ನೀವು ಇನ್ನೂ ಸ್ವಲ್ಪ ಲಾಂಗ್ ಆಗಿ ನಿಂದಿರ್ಬೋದು. ಅದು ಆದಷ್ಟು ಟೈಮ್ ಸಿಗ್ತದೋ ಇಲ್ಲ ಗೊತ್ತಿರೋಂಗಿಲ್ಲ. ಬಟ್ ನೀವು ಟ್ರೈಲಿಂಗ್ ಸ್ಟಾಪ್ ಲಾಸ್ ಯೂಸ್ ಮಾಡಬೇಕು. ಅದ್ರ ಬಗ್ಗೆನೂ ಹೇಳ್ಕೊಡ್ತೀನಿ, ಟ್ರೈಲಿಂಗ್ ಸ್ಟಾಪ್ ಲಾಸ್ ಅಂದರೆ ಏನು ಅನ್ಕೇಸಿ. ಆಮೇಲೆ ಈ ಥರ ಅಂದರೆ ಸ್ಟಾಪ್ ಲಾಸ್ನ ಪ್ರೈಸ್ ಬಂದ ತಕ್ಷಣ ತೆಳಗೆ ಡೌನ್ ಮಾಡ್ಕೊಂಡು ಬರೋದನ್ನೇ ಟ್ರೈಲಿಂಗ್ ಸ್ಟಾಪ್ ಲಾಸ್ ಅಂತಾರೆ. ಸಿಂಪಲ್ ಲಾಜಿಕ್. ಓಕೆ, ಇದೇ ಥರ ಸೇಮ್ ಟು ಸೇಮ್ ಇಲ್ಲಿ ನೋಡ್ಬೋದು ನೀವು. ರೆಡ್ ಕ್ಯಾಂಡಲ್ನ ಪೂರ್ತಿ ಆ್ಯಂಗಲ್ಫ್ ಮಾಡಿದೆ ಗ್ರೀನ್ ಕ್ಯಾಂಡಲ್. ಈ ಥರ ಟೈಮಲ್ಲಿ ನಾವೇನು ಮಾಡ್ತೀವಿ, ಸೇಮ್ ಇದೇ ಪ್ರಾಸೆಸ್ನ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಇದ್ರ ಕೆಳಗಡೆ ಸ್ಟಾಪ್ ಲಾಸ್, ಗ್ರೀನ್ ಕ್ಯಾಂಡಲ್ ಕೆಳಗಡೆ ಸ್ಟಾಪ್ ಲಾಸ್. ಓಕೆ, ದೆನ್ ನಾವು ಇಲ್ಲಿಂದ ಎಷ್ಟುವರೆಗಾಗತ್ತೆ 1:2 ರಿಸ್ಕ್ ರಿವಾರ್ಡ್ ರೇಷಿಯೋ ತಗೋತೀವಿ. ಇಲ್ಲಿ ನಾವು ಟ್ರೇಡ್ ತೊಗೊಂಡ್ರೆ ಇಲ್ಲಿವರೆಗೂ ಮಿನಿಮಮ್ ರಿಸ್ಕ್ ರಿವಾರ್ಡ್ ರೇಷಿಯೋ ಇಟ್ಕೋತೀವಿ. ನೋಡಿದರೆ ಇಲ್ಲಿ ಹೇಳಿದಿನಲ್ಲ ನಿಮಗೆ ಇಷ್ಟಕ್ಕೆ ಮುಂಚೆನೇ, ಆಲ್ಮೋಸ್ಟ್ ಆಲ್ 1:2 ನೀವು ಫಿಕ್ಸ್ ಮಾಡ್ಕೋಬೇಕು. 1:2 ಸಿಕ್ಕ ಮೇಲೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಯೂಸ್ ಮಾಡಬೇಕು. ಯಾಕಂದರೆ ಅದು ರಿಯಲಿ ಆಗತ್ತೋ ಇಲ್ಲೋ ಗೊತ್ತಿಲ್ಲ. 1:5, 1:6 ಇಂಡಿಯನ್ ಮಾರ್ಕೆಟ್ಗಳಲ್ಲಿ ತುಂಬ ರೇರ್ ಕಂಡೀಷನ್ ಟೈಮಲ್ಲಿ ಸಿಗ್ತವೆ, ಜಲ್ದಿ ಸಿಗಲ್ಲ. ಸೊ ನೀವು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಡಬಾರ್ದು. ಇಲ್ಲಿ ನೋಡ್ಬೋದು ನೀವು ಟ್ರೇಡ್ ಸಿಗ್ತಾ 1:2 ಇಲ್ಲಿಗೆ ಮುಗಿತಲ್ವಾ. 1:2 ಸಿಕ್ಬಿಡ್ತೀವಿ ನೋಡ್ರಿ. ರಿಸ್ಕ್ ರಿವಾರ್ಡ್ ರೇಷಿಯೋ 1:2 ಸಿಕ್ಬಿಡ್ತು. ಓವರ್ ನೈಟಲ್ಲೇ ಓವರ್ಕಮ್ ಆಗಿದೆ, ನೀವು ನೋಡ್ಬೋದು ಇಲ್ಲಿ. ಓವರ್ ನೈಟಲ್ಲೇ ಕ್ಲಿಯರ್ ಬಂದ್ಬಿಟ್ಟಿದೆ ನಮ್ಗೆ 1:2. ಓವರ್ ನೈಟು 1, 2, 4 ದಿನ 5 ದಿನದಲ್ಲಿ ಬಂದ್ಬಿಟ್ಟಿದೆ. ಅಂದರೆ 1 ವೀಕಲ್ಲಿ ನಮ್ಮ ಕ್ಯಾಂಡಲ್ ಕ್ಲಿಯರಾಗಿ ನಮ್ಗೆ ಕೊಟ್ಬಿಟ್ಟಿದೆ. 1 ವೀಕ್ ಒಳಗಡೆ ನಮ್ಮ ದುಡ್ಡು ನಮಗೆ ಬಂದ್ಬಿಟ್ಟಿದೆ. ನೀವು ಇದನ್ನು ಆಪ್ಷನ್ಸಲ್ಲಿ ನೀವು ಬೈ ಮಾಡೋಕ್ಕಲ್ಕ ಇಂಪಾರ್ಟೆಂಟ್ಲಿ ಥಿಂಕ್ ಮಾಡಬೇಕಾಗಿರೋದು ರಿಸ್ಕ್ ರಿವಾರ್ಡ್ ರೇಷಿಯೋ, ಸ್ಟಾಪ್ ಲಾಸು ಪ್ಲಸ್ ತೀಟಾ ಡಿಕೆ ಇಂಥವೆಲ್ಲ ಆಗ್ತಿರ್ತವೆ, ನೋಡ್ಕೊಂಡು ಮಾಡಬೇಕಾಗತ್ತೆ. ಓಕೆ, ಇದನ್ನೇ ಸ್ಟಾಕ್ಸಲ್ಲಿ ಯೂಸ್ ಮಾಡ್ಬೋದು. ಸ್ಟಾಕ್ಸಲ್ಲಿ ಯೂಸ್ ಮಾಡಿದ್ರೆ ಬೆಟರ್ ಯೂಸೇಜ್ ಸಿಗುತ್ತೆ, ನಿಜ ಹೇಳ್ತೀನಿ. ಸ್ಟಾಕ್ಸಲ್ಲಿ ಯೂಸ್ ಮಾಡಿದರೆ ಈ ಸ್ಟ್ರಾಟಜಿಗಳನ್ನ ಈ ಥರ ನೀವು ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ಪ್ರೈಸ್ ಆ್ಯಕ್ಷನ್ನ, ನಿಮಗೆ ಅಮೌಂಟ್ ಅನ್ನೋದು ಬೆಟರ್ಮೆಂಟ್ ಸಿಗುತ್ತೆ. ಅದರಲ್ಲಿ ತೀಟಾ ಡಿಕೆಗೆ ಅಂತ ಏನು ಪ್ರಾಬ್ಲಮ್ ಇರೋಂಗಿಲ್ಲ. ನೀವು ಎಷ್ಟು ದಿನ ಬೇಕಾದ್ರೂ ಹೋಲ್ಡ್ ಮಾಡ್ಬೋದು. ನಿಮ್ಮ ಟ್ರೇಡ್ ಸಿಗೋವರೆಗೂ ನಿಮ್ಮ ದುಡ್ಡು ಎಷ್ಟೊತ್ತು ಬೇಕಾದ್ರೂ ಲಾಂಗ್ ಟೈಮಲ್ಲಿ ಹೋಲ್ಡ್ ಮಾಡ್ಕೊಂಡು ಇರ್ಬೋದು ನೀವು, ಚೆನ್ನಾಗಿದ್ರೆ ಸ್ಟಾಕ್ ಚೆನ್ನಾಗಿದ್ರೆ. ಓಕೆ, ಹಂಗನ್ಮಾತು. ಸರಿ, ಇನ್ನೊಂದು ನೋಡ್ರಿ, ಇಲ್ಲೊಂದು ಕ್ಯಾಂಡಲ್ ನೋಡ್ರಿ, ಇಲ್ಲಿ ಕಾಣಿಸ್ತಿದೆನಾ? ಈ ಕ್ಯಾಂಡಲ್ಗೂ ಸಹ ಸೇಮ್ ಇಲ್ಲಿ ಯಾವ ಥರ ಇದೆ ಅದೇ ಥರ ಇದೆ. ಇದು ಹ್ಯಾಮರ್ನ ಉಲ್ಟಾ ಹಾಕಿದಂಗೆ ಇದೆ, ಹೌದಾ? ರೆಡ್ ಕ್ಯಾಂಡಲ್ ಇಲ್ಲಿ ನೋಡಿ, ಹ್ಯಾಮರ್ನ ಉಲ್ಟಾ ಹಾಕಿದಂಗೆ ಇದೆ. ಈ ಕ್ಯಾಂಡಲ್ 6 ಇನ್ನು ಮುಂದೆ ಹೇಳ್ಕೊಡ್ತೀನಿ. ಬಟ್ ನೆನ್ಪಿಟ್ಕೋಬೇಕಾಗಿರೋ ವಿಷಯ, ನಮಗಿಲ್ಲಿ ಪ್ರೈಸ್ ಡೌನ್ ಥರ ತಂದಿದ್ದಾರೆ. ಇದು ಸಪೋರ್ಟ್ ಲೆವೆಲ್. ಇಲ್ಲಿ ತುಂಬ ಸತಿ ಸಪೋರ್ಟ್ ತಗೊಂಡಿದೆ ಪ್ರೈಸ್, ಕಾಣಿಸ್ತಿದೆನಾ? ನಾನು ಅದಕ್ಕೆ ಈ ಚಾನಲ್ ಹಾಕಿರೋದು. ಇದು ತುಂಬ ಸತಿ ಸಪೋರ್ಟ್ ತಗೊಂಡಿದೆ. ಇಂಥ ಸಿಚುವೇಶನ್ಗಳಲ್ಲಿ ಇದಕ್ಕಿಂತ ಜಲ್ದಿ ತಳಗಿಳಿತದೆ ಅಂತ ನಾವು ಕನ್ಫರ್ಮ್ ಮಾಡ್ಕೋಬಾರ್ದು. ಯಾಕಂದರೆ
ಇಲ್ಲಿ ಸಪೋರ್ಟ್ ಜಾಸ್ತಿ ತಂಡ ತಗೊಂಡಿದೆ, ಜಾಸ್ತಿ ಸ್ಟ್ರಾಂಗ್ ಆಗಿದೆ ಸ್ಟ್ರೆಂತು, ಅಲ್ಲಿಂದ ಬೀಳೋ ಚಾನ್ಸಸ್ ತುಂಬ ಕಡಿಮೆ ಇರ್ತವೆ. కాబట్టి ನಾವು ಇದ್ರ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆದ್ರೆ ಮಾತ್ರ ಡೌನ್ ಟ್ರೆಂಡ್ ಎಕ್ಸ್ಪೆಕ್ಟ್ ಮಾಡಬೇಕು. ಇಲ್ಲಾಂದರೆ ಈ ಥರ ಬುಲ್ಲಿಶ್ ಕ್ಯಾಂಡಲ್ ಎಂಟ್ರಿ ಕೊಡ್ತು ಅಂದರೆ ನಾವು ಇಮಿಡಿಯೇಟಾಗಿ ಟ್ರೇಡ್ ಮಾಡ್ಬೋದು. ಈ ಥರ ಒಂದು ಬುಲ್ಲಿಶ್ ಕ್ಯಾಂಡಲ್ ಆಗ್ತಾ ಅದರ ಆದಮೇಲೆ ಒಂದು ಕ್ಯಾಂಡಲ್ ಇದು ರೆಡ್ಡಲ್ಲೇ ಇದೆ, ಬಟ್ ಈ ಬುಲ್ಲಿಶ್ ಕ್ಯಾಂಡಲ್ ಮೇಲ್ಗಡೆ ಕ್ಲೋಸ್ ಆಗಿದೆ, ನೀವು ನೋಡ್ಬೋದು ಇಲ್ಲಿ ಪ್ರೈಸ್. ಹೌದಾ, ಇಲ್ಲಿ ಕಾಣಿಸ್ತಿದೆನಾ? ಗ್ರೀನ್ ಕಲರ್ ಕ್ಯಾಂಡಲ್ ಪಕ್ಕದಲ್ಲಿ ರೆಡ್ ಕ್ಯಾಂಡಲ್ ಇದೆ ನೋಡ್ರಿ, ಅದು ರೆಡ್ ಕ್ಯಾಂಡಲೇ ಇರೋಕ್ಕೆ, ಬಟ್ ಅದು ಪ್ರೀವಿಯಸ್ ಗ್ರೀನ್ ಕ್ಯಾಂಡಲ್ ಮೇಲ್ಗಡೆ ಕ್ಲೋಸ್ ಆಗಿದೆ. ಸೊ ಅದಕ್ಕಾಗಿ ನಾವು ಅವತ್ತಿನ ದಿನ ಟ್ರೇಡ್ ತೊಗೋಬೋದು. ಅವತ್ತಿನ ದಿನ ಟ್ರೇಡ್ ತೊಗೊಂಡ್ರೆ ಪ್ರತಿದಿನ ಈ ರೆಡ್ ಕ್ಯಾಂಡಲ್ಗಳು ನೀವು ನೋಡ್ತಿದ್ದೀರಾ, ಇವು ರೆಡ್ ಕಾಣಿಸೋಕೆ ರೆಡ್ ಇದ್ದಾವೆ, ಬಟ್ ಪ್ರತಿದಿನ ಆ ಒಂದೊಂದು ಕ್ಯಾಂಡಲೂ ಪ್ರೀವಿಯಸ್ ಕ್ಯಾಂಡಲ್ಕಿಂತ ಹೈಯಲ್ಲೇ ಕ್ಲೋಸ್ ಆಗ್ತಾ ಬಂದಿದೆ. ಸೊ ಸೇಮ್ ಟ್ರೇಡ್ನ ನಾವು ಇಲ್ಲಿನೂ ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡಿ, ಸ್ಟಾಪ್ ಲಾಸ್ ಇಲ್ಲಿ, ಟಾರ್ಗೆಟ್ ಎಲ್ಲಿ, ಇಲ್ಲಿವರೆಗೂ. ತಡೀರಿ ಒಂದು ನಿಮಿಷ. ಇಲ್ಲಿ ನೋಡ್ಬೋದು, ಟಾರ್ಗೆಟ್ ಇಲ್ಲಿ, ಎಂಟ್ರಿಯಲ್ಲಿ, ಸ್ಟಾಪ್ ಲಾಸ್ ಇಲ್ಲಿ. ಓಕೆ, 1:2 ಆರಾಮಾಗಿ ಬಂದ್ಬಿಡುತ್ತೆ. ನೀವು ಇಲ್ಲಿಂದ 1:2 ಆಗಲಿ 1:3 ಆಗಲಿ ಪ್ಲ್ಯಾನ್ ಮಾಡ್ಕೋಬೋದು. ಇದು 1:3 ಕೊಟ್ಟಿದೆ. 1:3 ಕೊಟ್ಮೇಲೆ ಇಲ್ಲಿ ತನಕ ಬಂದಮೇಲೆ ಸ್ವಲ್ಪ ಭಯ ಇರಬೇಕು ನಿಮಗೆ. ನಿಜ ಹೇಳ್ತೀನಿ, ಸ್ಟಾಕ್ ಮಾರ್ಕೆಟಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಆಗಲಿ ಟ್ರೇಡ್ ಆಗಲಿ ಮಾಡೋಕಲ್ಕೆ ನೀವು ಭಯ ಪ್ಲಸ್ ಮುಂದಸ್ತಾಗಿ ನಾವು ಎಷ್ಟು ಕಳ್ಕೊತೀವಿ ಅನ್ನೋ ಅಂದಾಜು ಇರಲಾರ್ದಂಗೆ, ರಿಸ್ಕ್ ರಿವಾರ್ಡ್ ರೇಷಿಯೋ ಫಿಯರು ಇರಲಾರ್ದಂಗೆ ನೀವು ಟ್ರೇಡ್ ಮಾಡೋಕ್ಕೆ ಬರೋಂಗಿಲ್ಲ. ವಿತೌಟ್ ಫಿಯರ್ಲೆಸ್ ನೋ ಒನ್ ಕ್ಯಾನ್ ಟ್ರೇಡ್ ಇನ್ ಸ್ಟಾಕ್ ಮಾರ್ಕೆಟ್. ಭಯ ಇರಬೇಕು ರೆಸಿಸ್ಟೆನ್ಸಲ್ಲಿ ಬರೋಪಟ್ಟಿಗೆ. ಇಲ್ಲಿ ನೋಡಿದಿರಾ ರೆಸಿಸ್ಟೆನ್ಸು, ಇದು ಪ್ರೀವಿಯಸ್ ಹೈ ಹತ್ರ ಬರ್ತಾ ಇದೆ. ಭಯ ಇರಬೇಕು ನಿಮಗೆ ಏನಾಗತ್ತೆ ಅನ್ನೋದು. ಆವಾಗ ನಿಮ್ಮ ಬ್ರೈನ್ ಕರೆಕ್ಟಾಗಿ ಓಡ್ತಿದ್ದಪ್ಲೆ. ಆ ಭಯದಲ್ಲಿ ನೀವೇನು ಚೆಕ್ ಮಾಡಬೇಕು, ರೆಸಿಸ್ಟೆನ್ಸಲ್ಲಿ ಯಾವುದಾದ್ರೂ ಬೇರಿಶ್ ಕ್ಯಾಂಡಲ್ ಫಾರ್ಮ್ ಆಗ್ತಿದೆನಾ? ಏನು ಫಾರ್ಮ್ ಆಯಿತು ಕ್ಯಾಂಡಲ್ ಇಲ್ಲಿ? ಬೇರಿಶ್ ಕ್ಯಾಂಡಲ್ ಫಾರ್ಮ್ ಆಯ್ತಾ ಇಲ್ಲ? ಇಲ್ಲಿ ನೋಡಿ, ಒಂದು ದಿನ ವೆಯ್ಟ್ ಮಾಡಿದರೆ, ಸೆಕೆಂಡ್ ಡೇಗೂ ಸಹ ವೆಯ್ಟ್ ಮಾಡಿದರೆ, ಈ ಸೆಕೆಂಡ್ ಡೇ ಕನ್ಫರ್ಮೇಷನ್ ಕೊಟ್ಬಿಡ್ತು. ಫಸ್ಟ್ ಡೇ ಹ್ಯಾಮರ್ ಆಗ್ತು, ಹ್ಯಾಮರ್ ಬಂದ್ರೂ ರೆಸಿಸ್ಟೆನ್ಸ್ ಲೆವೆಲಲ್ಲಿ ಬರ್ತಾ ಇಲ್ಲ, ಇನ್ನೂ ಸ್ವಲ್ಪ ಕೆಳಗಡೆ ಬಂದಿದೆ. ಅಲ್ಲಿಗೆ ಟಚ್ ಮಾಡ್ಬೇಕಂತ ರೂಲ್ ಇಲ್ಲ, ಅಷ್ಟರವರೆಗೂ ಹೋಗಿದೆ. ಅದು ರೆಸಿಸ್ಟೆನ್ಸು. ಆ್ಯಕ್ಚುಲಿ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕನ್ಸಲ್ಟೇಷನ್ ಝೋನ್ ತಗೊಂಡಿದ್ದೆ ನೋಡಿದ್ರೆ ಅದು ರೆಸಿಸ್ಟೆನ್ಸ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದೂ ರೆಸಿಸ್ಟೆನ್ಸ್ ಲೆವೆಲಲ್ಲಿಗೆ ಬರುತ್ತೆ. ಇಲ್ಲಿ ನೋಡಿರಿ, ಕಾಣಿಸ್ತಿದೆನಾ? ಅಲ್ಲಿ ತುಂಬ ಕನ್ಸಲ್ಟೇಷನ್ ಮಾಡಿದೆ ತೆಳಗಿಳಿಯಕಲ್ಗೂ ಸಹ. ಓಕೆ, ಅಲ್ಲಿ ತನಕ ಬಂದಿದೆ. ಸೊ ರೆಸಿಸ್ಟೆನ್ಸ್ ಲೆವೆಲಿಗೆ ಬರೋಪಟ್ಟಿಗೆ ಅಲ್ಲಿ ಬೇರಿಶ್ ಕ್ಯಾಂಡಲ್ ಫಾರ್ಮ್ ಆಗಿ ಡೌನ್ ಟ್ರೆಂಡ್ ನೋಡ್ರಿ ಕಂಟಿನ್ಯೂ ಆಗಿ 1 2 3 4 5 ಕ್ಯಾಂಡಲ್ಸ್, 6 ಕ್ಯಾಂಡಲ್ಸ್. ಸೊ 6 ಡೇಸು 7 ಡೇಸು ಕಂಟಿನ್ಯೂ ಈ ವೀಕೆಲ್ಲ ಅದು ಬೇರಿಶ್ ಆಗೇ ಇದೆ. ಓಕೆ, ಆ್ಯಂಡ್ ಇವಾಗ ಸಪೋರ್ಟ್ ಲೆವೆಲಲ್ಲಿ ಬಂದಿದೆ. ಮತ್ತೆ ಈ ಸಪೋರ್ಟ್ ಲೆವೆಲಲ್ಲಿ ನಾವು ಯಾವ ಥರ ಅಂತ ಚೆಕ್ ಮಾಡ್ಬೋದು. ನೀವು ಇಲ್ಲಿ ನೋಡ್ರಿ, ಸಪೋರ್ಟ್ ಲೆವೆಲ್ ಬರ್ತಾ ಇದೆನಾ? ಡೇಟ್ ಇವತ್ತು 27 ಅಲ್ವಾ? ಹಾಂ, ಇಲ್ಲಿ ನೋಡ್ಬೋದು ನೀವು 27/9/2025. ಕಂಟಿನ್ಯೂ ಆಗಿ 7 ಡೇಸ್ಲಿಂದ ಡೌನ್ ಟ್ರೆಂಡಲ್ಲೇ ಬರ್ತಾ ಇದೆ ನಿಫ್ಟಿ ಮಾರ್ಕೆಟ್. ಇದು ರೀಸನು ಯಾವುದಾದ್ರೂ ಇರಲಿ, ನ್ಯೂಸೇ ಇರಲಿ, ಏನನ್ನ ಇರಲಿ, ನಮಗಂತೂ ಪ್ರೈಸ್ ಆ್ಯಕ್ಷನಲ್ಲಿ ಕ್ಲಿಯರಾಗಿ ತೋರಿಸ್ತಾ ಇದೆ. ನಾನು ತೆಳಗೆ ಬರ್ತಿದ್ದೀನಿ ಅಂತ ಆಲ್ರೆಡಿ ಸಿಗ್ನಲ್ ಕೊಟ್ಟಾಯಿತು. ಪ್ರೈಸ್ ಆ್ಯಕ್ಷನಲ್ಲಿ ಅದು ಬರ್ತಾ ಇದೆ. ಅದು ನ್ಯೂಸ್ ನೋಡ್ಕೇಸಿ ನೀವು ಟ್ರೇಡ್ ಮಾಡಬೇಕಾದ ಅವಸರ ಏನಿಲ್ಲ. ಇಲ್ಲಿ ನೋಡ್ಬೋದು ನೀವು ಕ್ಲಿಯರಾಗಿ. ಹೌದಾ? ಡನ್. ಇಲ್ಲಿ ನಾವು ಮತ್ತೆ ಯಾವುದನ್ನ ಕ್ಯಾಂಡಲ್ ಫಾರ್ಮ್ ಆಗುತ್ತೆ ಅಂತ ಚೆಕ್ ಮಾಡ್ತೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕ್ಯಾಂಡಲ್ ಚೆಕ್ ಮಾಡ್ತೀವಿ. ಈ ಥರ ಪ್ರೈಸ್ ಆ್ಯಕ್ಷನ್ ಮೂಲಕ ನಾವು ಟ್ರೇಡ್ ತೊಗೋಬೋದು. ಸಿಂಪಲಾಗಿ ನಿಮಗೆ ಇಲ್ಲಿಗಿಲ್ಲ 4 ಟ್ರೇಡ್ ಹೇಳ್ಕೊಟ್ಟಿದ್ದೀನಿ. ಇದನ್ನು ನೀವು ಲಾಂಗರ್ ಟೈಮ್ ಫ್ರೇಮಲ್ಲೊಂದೇ ನೋಡಿದ್ದೀರಾ, ಶಾರ್ಟರ್ ಟೈಮ್ ಫ್ರೇಮಲ್ಲಿ ನೋಡ್ಬೋದು. ಓಕೆ, ಇವಾಗ ನಿಮಗೆ ಸಣ್ಣ ಟೈಮ್ ಫ್ರೇಮಲ್ಲಿ ತೋರಿಸ್ತೀನಿ ನೋಡ್ರಿ. 15 ನಿಮಿಷ ಟೈಮ್ ಫ್ರೇಮಲ್ಲಿ ತೋರಿಸ್ತೀನಿ ಬೇಕಿದ್ರೆ. ಇಲ್ಲಿ ನೋಡ್ಬೋದು ನೀವು 15 ನಿಮಿಷ ಟೈಮ್ ಫ್ರೇಮಲ್ಲಿ, ಡೇ ಟೈಮ್ ಫ್ರೇಮಲ್ಲಿ ಡೌನ್ ಟ್ರೆಂಡ್ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ನೋಡ್ರಿ, ಒಂದು ಚಾನಲ್ ಫಾರ್ಮ್ ಆಗಿ ಬರ್ತಾ ಇದೆ. ಅದು ಪ್ರೈಸ್ ಪ್ರತಿ ಸತಿನೂ ಒಂದು ಚಾನಲ್ ಫಾರ್ಮ್ ಆಗಿ ಬರ್ತಾ ಇದೆ ಡೌನ್ಗೆ.
ಈ ಚಾನಲ್ ಹತ್ರ ಬಂದಾಗ ನೀವು ಭಯ ಪಡಬೇಕಾಗತ್ತೆ. ಇಲ್ಲಿ ನೋಡ್ಬೋದು ನೀವು ಪ್ರೀವಿಯಸ್ ಚಾನಲ್ ಟಚ್ ಮಾಡಿ ತೆಳಗೆ ಬಂದಿದೆ, ಇಲ್ಲಿ ನೀವು ಚಾನಲ್ ಟಚ್ ಮಾಡಿ ತೆಳಗೆ ಬಂದಿದೆ. ನಿಮಗೆ ಇಲ್ಲಿ ಕ್ಯಾಂಡಲ್ಗಳು ಕಾಣಿಸ್ತವೆ, ಕಾಣಿಸ್ತಿದೆನಾ? ಮತ್ತೆ ಇನ್ನೊಂದರೆ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡ್ರಿ, 15 ನಿಮಿಷದ ಕ್ಯಾಂಡಲಲ್ಲಿ ಇಲ್ಲಿ ನೋಡ್ರಿ ಕ್ರಿಯೇಟ್ ಆಯಿತಾ? ಗೊತ್ತಾಯ್ತಾ ನಾ ಹೇಳಿರೋದು ಕ್ಯಾಂಡಲ್ಸು? ಇಲ್ಲಿ ನೀವು ನೋಡ್ಬೋದು 15 ನಿಮಿಷ ಟೈಮ್ ಫ್ರೇಮಲ್ಲಿ ನೀವು ನೋಡ್ಬೋದು ಕ್ಲಿಯರಾಗಿ. ಮತ್ತು ತೆಳಗೂ ಒಂದು ಲೈನ್ ಬರ್ತಾ ಇದೆ ನೋಡ್ರಿ. ನೀವು ಲಾಂಗರ್ ಟೈಮ್ ಫ್ರೇಮ್ಲಿಂದ ನೋಡಿಕೊಂಡ್ರೆ ಒಂದು ಗೊತ್ತಾಗೋ ವಿಷಯ ಇದು. ಡೌನ್ ಟ್ರೆಂಡಲ್ಲಿದೆ ಮಾರ್ಕೆಟು, ಅದು ಒಂದು ಚಾನಲ್ ಮೂಲಕ ಬೀಳ್ತಾ ಬಂದಿದೆ ಇಷ್ಟು ದಿನವೂ. ಓಕೆ, ನೋಡ್ಬೋದು ಪ್ರತಿ ಸಪೋರ್ಟಲ್ಲಿ ಪ್ರತಿ ರೆಸಿಸ್ಟೆನ್ಸಲ್ಲಿ ಒಂದು ಕ್ಯಾಂಡಲ್ಲು ಫಾರ್ಮ್ ಆಗಿ ಅದು ನಮ್ಗೆ ಕ್ಲಿಯರಾಗಿ ಹೇಳ್ಕೊಡ್ತಾ ಇದೆ, ನಾನು ಇಲ್ಲಿಂದ ಡೌನ್ ಹೋಗ್ತೀನಿ, ನನ್ನ ಕ್ಯಾಚ್ ಮಾಡೋಂಗಿದ್ರೆ ಕ್ಯಾಚ್ ಮಾಡು, ಸರಿನಾ? ನಿನ್ನ ಕೈಲಾದರೆ ನನ್ನ ಕ್ಯಾಚ್ ಮಾಡು ಅಂತ ಅದು ಕ್ಲಿಯರಾಗಿ ಹೇಳ್ತಾ ಇದೆ. ಇದಕ್ಕಿಂತ ಕ್ಲಿಯರಾಗಿ ಇನ್ನು ಯಾರು ಹೇಳ್ಕೊಡೋದು ನಿಮಗೆ? ಮಾರ್ಕೆಟ್ ಹೇಳ್ತಾ ಇದೆ, ಹೌದಾ? ಇಲ್ಲಿ ನೋಡ್ರಿ ಡೌನ್ ಟ್ರೆಂಡು ಚಾನಲ್ ಬ್ರೇಕ್ ಮಾಡ್ತು. ಚಾನಲ್ ಬ್ರೇಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಅವತ್ತಿನ ದಿನ ಎಲ್ಲ ಡೌನು ಬಂತ. ಇಲ್ಲಿಗೆ ಬಂದು ಎದಕ್ಕೆ ನಿಂತದಂತಲೂ ಹೇಳ್ತೀನಿ. ಇಲ್ಲಿ ನೀವು ಕ್ಲಿಯರಾಗಿ ನೋಡ್ಬೋದು, ಇದೊಂಥರ ಸ್ವಲ್ಪ ಕನ್ಸಾಲ್ಟೇಷನ್ ನಡೀತಾ ಇದೆ ಈ ಪ್ಲೇಸಲ್ಲಿ, ಹೌದಾ? ಕನ್ಸಲ್ಟೇಷನ್ ಶುರುವಾಗಿರೋದೇ ಇಲ್ಲಿಂದ. ನಾವು ಪ್ರೀವಿಯಸ್ಲಿ ಟ್ರೈಡ್ ತೊಗೊಂಡಿರೋದು ಇಲ್ಲಿಂದ, ನಿಮ್ಗೆ ನೆನಪಿದೆನಾ? ಸೊ ಅದಕ್ಕಾಗಿ ಇಲ್ಲಿಗೆ ಬಂದು ಅದು ಕನ್ಸಲ್ಟೇಷನ್ ಶುರು ಮಾಡಿತು ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ನೋಡ್ರಿ ಗೊತ್ತಾಯ್ತಾ? ನಿಮಗೆ ಮರ್ತೋಗಿರ್ಬೋದು, ನಾನು ಮಾರ್ಕೆಟ್ ಮರ್ತೋಗಿದೆ ಅಂತ ಅನ್ಕೋಬೇಡ್ರಿ, ನಿಜ ಹೇಳ್ತೀನಿ. ನಮಗೆ ಮರ್ತೋಗಿರುತ್ತೆ ಇದು ಸಪೋರ್ಟ್ ಲೆವೆಲು, ಇದು ರೆಸಿಸ್ಟೆನ್ಸ್ ಲೆವೆಲ್ ಅಂದ್ಕೇಸಿ. ಇಲ್ಲಿ ನೀವು ನೋಡ್ಬೋದು 4 hours ಟೈಮ್ ಫ್ರೇಮಲ್ಲಿ, ಡೇ ಟೈಮ್ ಫ್ರೇಮಲ್ಲಿ ತೋರಿಸ್ತೀನಿ. ಬ್ಲೂ ಲೈನ್ ಹಾಕಿದ್ದೀನಲ್ವ, ಆ ಬ್ಲೂ ಲೈನಲ್ಲಿ ಎದಕ್ಕೆ ಬಂದು ಅದು ಮಾರ್ಕೆಟ್ ವಾಪಸ್ ಹೋಗಿದೆ, ಆ 15 ನಿಮಿಷದ ಕ್ಯಾಂಡಲ್ ಸಮೇತ ಎದಕ್ಕೆ 2-3 ಕ್ಯಾಂಡಲ್ಸ್ ಅಲ್ಲೇ ಕನ್ಸಲ್ಟೇಷನ್ ತಗೊಂಡಿದೆ ಅಂದರೆ ಸಿಂಪಲ್ ಮ್ಯಾಟ್ರು. ಇಲ್ಲಿ ಆಲ್ರೆಡಿ ಪ್ರೀವಿಯಸ್ಲಿ ಕ್ಯಾಂಡಲ್ಸ್ ಅಲ್ಲಿಂದನೇ ಸಪೋರ್ಟ್ ತಗೊಂಡಿದ್ದಾವೆ ಇಷ್ಟಕ್ಕೆ ಮುಂಚೆನೂ. ಇದು ಕಾಣಿಸ್ತಿದೆ ನೋಡ್ರಿ, ಮೋಸ್ಟ್ ಆಫ್ ದಿ ಕ್ಯಾಂಡಲ್ಸ್ ಆ ಪ್ರೈಸ್ಲಿಂದ 24,600ಲಿಂದ. ಅದಕ್ಕಾಗಿ ಅದು 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನಮ್ಗೆ ಆ ಥರ ಮಾಡಿದೆ, ನೋಡ್ಬೋದು. ಸೊ ಸಪೋರ್ಟ್ ಲೆವೆಲು ರೆಸಿಸ್ಟೆನ್ಸ್ ಲೆವೆಲು ಬಂದಾಗ ನೀವು ದುಡ್ಡು ರೆಡಿ ಇಟ್ಕೋಬೇಕು, ಇಲ್ಲ ತೆಗೆದಿಟ್ಕೋಬೇಕು ಅಷ್ಟೇ ಹೊರತು ಟ್ರೈಡಲ್ಲಿ ಇರಬಾರ್ದು. ಅರ್ಥ ಆಯ್ತಾ? ಅದು ಯಾಕಂದರೆ ಅದು ಬ್ರೇಕ್ ಮಾಡೋ ತನಕ ನಮ್ಗೆ ಟೈಮ್ ಇರುತ್ತೆ, ಕನ್ಸಲ್ಟೇಷನ್ ತೊಗೊಳತ್ತೆ ಅಲ್ಲಿ, ಅದು ಜಲ್ದಿ ಬ್ರೇಕ್ ಮಾಡೋಂಗಿಲ್ಲ. ನಿಮಗೆ ಬ್ರೇಕ್ ಮಾಡಿದೆ ಅಂತ ಅನಿಸಿದರೆ ರಾಂಗು. ಒಂದು ಬರೀ ಬ್ರೇಕ್ ಮಾಡಿ ಮತ್ತೆ ರೀಟೆಸ್ಟ್ ತೊಗೊಂಡು ಮತ್ತೆ ಇಳೀತದೆ ಅದು. ಪ್ರತಿ ಸತನೂ ಅದನ್ನೇ ಮಾಡುತ್ತೆ, ರೀಟೆಸ್ಟ್ ಮಾಡೇ ಮಾಡುತ್ತೆ. ಇಲ್ಲಿ ನೀವು ನೋಡ್ಬೋದು ಪ್ರತಿ ಟೈಮ್ ಬಿದ್ದಂಗೆಲ್ಲ ಅದು ರೀಟೆಸ್ಟ್ ಮಾಡಿಕೊಂಡೆ ಮತ್ತೆ ಬೀಳ್ತಾ ಇದೆ ಅಷ್ಟೇ. ಓಕೆ, ಈ ಥರ ನೀವು ಟ್ರೈಡ್ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ದಿಸ್ ಈಸ್ ಫಾರ್ ಓನ್ಲಿ ಎಜುಕೇಷನಲ್ ಪರ್ಪಸ್ ಓನ್ಲಿ. ನೀವು ಈ ಥರ ಇದರಲ್ಲಿ ಯಾವುದೇ ರೀತಿ ಸ್ಟಾಕ್ಸ್ ಆಗಲಿ, ಯಾವುದೇ ರೀತಿ ಬೈ ಆ್ಯಂಡ್ ಸೇಲ್ ರಿಕಮೆಂಡೇಷನ್ಸ್ ಇಲ್ಲ. ಇದು ನಮ್ಮದು ಡಿಸ್ಕ್ಲೈಮರು, ನಾನು ಹೇಳ್ತಾ ಇದ್ದೀನಿ ಡೈರೆಕ್ಟಾಗಿ. ಓಕೆ, ನಿಮಗೆ ಅರ್ಥ ಮಾಡಿಕೊಂಡು ನಾಲೆಜ್ಗೋಸ್ಕರ ಮಾತ್ರ, ನಾಲೆಜ್ ಪಡ್ಕೊಳ್ಳೋ ಸಲುವಾಗಿ ಇದನ್ನು ವಿಡಿಯೋ ಮಾಡಿದರು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅರ್ಥ ಆಗಿಲ್ಲ ಅಂದರೆ ಮತ್ತೆ ಕೇಳಿ, ಮತ್ತೆ ನೋಡಿ, ಕಾಮೆಂಟ್ ಮಾಡಿ, ಪರವಾಗಿಲ್ಲ. ಏನು ಅರ್ಥ ಆಗಿಲ್ಲ ಅನ್ಕೇಸಿ ಅದ್ರ ಬಗ್ಗೆ ನಾವು ಹೇಳ್ಕೊಡ್ತೀವಿ. ನಾನು ಪ್ರಯತ್ನ ಮಾಡ್ತೀನಿ ಆ ಕಾಮೆಂಟಿಗೆ ರಿಪ್ಲೈ ಕೊಡೋಕ್ಕೆ, ಅದ್ರ ಬಗ್ಗೆ ಮತ್ತೆ ಒಂದು ವಿಡಿಯೋ ಮಾಡಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.